ಈ ರಾಮೇಶ್ವರಂ ಕೆಫೆ ಬಂದು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ. ನಮ್ಮನ್ನು ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾಯಿದ್ರು. ನಾವೆಲ್ಲ ಇಂಜಿನಿಯರ್ಸು. ಅವು ನಮ್ಗೆ ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ. ಹೇಗೋ ಕಷ್ಟಪಟ್ಟು 4 ಜನ ನಾವು ಸೇರ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದಾಗ ರೋಡ್ ಸೈಡಲ್ಲಿ ಕುಮಾರ ಪಾರ್ಕಲ್ಲಿ 2012ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವಾಗಲಿಂದ ಒಂದಲ್ಲ ಒಂದು ಕಷ್ಟ ನಮಗೆ ಬರ್ತಾನೇ ಇದೆ. ಆದರೆ ಪ್ರತಿಯೊಂದು ಕಷ್ಟನೂ ನಾವು ಚಾಲೆಂಜಾಗಿ ತೊಗೊಂಡ ಮೇಲೆ ಬರ್ತಾಯಿದ್ವಿ ನಾವು. ಈಗ 2000 ಅವಾಗಲಿಂದ 12ರಿಂದ ಹಿಡ್ಕೊಂಡು ಈಗ ರಾಮೇಶ್ವರಂ ಕೆಫೆ ಇಲ್ಲರಿಗೂ ಆಗೋ ಕಾರಣ ನಮಗೆ ಆಗ್ತಿರೋ ಒಂದೊಂದು ಕಷ್ಟನೇ ಅದಕ್ಕೆ ಉತ್ತರ. ಇದೆಲ್ಲ ನಮ್ಗೆ ಒಂಥರ ಮೆಟ್ಟಲಾಗಿ ತೊಗೊತಾ ಇರಿ ನಾವು. ಇಟ್ಸ್ ಎ ಚಾಲೆಂಜಿಂಗ್ ಫಾರ್ ಅಸ್. ನಮ್ಮ ಭಾರತೀಯರಿಗೆ ಇವೆಲ್ಲ ಏನು ಹೊಸದೇನಲ್ಲ. ನಮಗೆ ತುಳಿಯೋಕ್ಕೆ ಬರೋರು, ನಾವು ಮೇಲೆ ಎದ್ದೇಳೋದು, ಇದಕ್ಕೆ ತಲತಲಾಂತರವಾಗಿ ನಡೀತಾನೇ ಇದೆ. ನಾನು ನಂಬಿರೋದು ನಮ್ಮ APJ ಅಬ್ದುಲ್ ಕಲಾಂ. ಅವ್ರು ಯಾವಾಗಲೂ ನಮ್ಮ ಯೂತ್ಗೆ ಸಪೋರ್ಟ್ ಮಾಡ್ತಾರೆ. ಈ ರಾಮೇಶ್ವರಂ ಕೆಫೆ ಬಂದು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಸರ್. ನಾವು 2012ರಲ್ಲಿ ಫುಟ್ಪಾತಲ್ಲಿ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ. ನಮ್ಮನ್ನು ಸೋ ಕಾಲ್ಡ್ ಅನ್ಎಂಪ್ಲಾಯ್ಡ್ ಎಜುಕೇಟ್ಸ್ ಅಂತ ಹೇಳ್ತಾಯಿದ್ರು. ನಾವೆಲ್ಲ ಇಂಜಿನಿಯರ್ಸು. ಅವು ನಮ್ಗೆ ಯಾರೂ ಕೆಲಸ ಕೊಡ್ತಾ ಇರಲಿಲ್ಲ.